ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. जय भोलेनाथ। ओम नमः शिवाय। ओम नमः शिवाय। ओम नमः शिवाय। ओम नमः शिवाय। ಆ ಬಲಿಯಾದ ತಕ್ಷಣ ಆ ಕಣ್ಣಮ್ಮನ ದೈವತ್ವ ಅಳಿಯಲಿದೆ. ಅವಳ ಕಣ್ಣಿನ ಆ ಪ್ರಬಲ ಶಕ್ತಿ, ಆ ದಿವ್ಯ ಶಕ್ತಿ ಮರೆಯಾಗಿ ಹೋಗಲಿದೆ. ಏ ಆದಿಶೇಷ, ಅದು ನಡೆದರೆ ಕಣ್ಣೂರಿನ ಜನ ದಿಕ್ಕಾಪಾಲಾಗುತ್ತಾರೆ. ಆಮೇಲೆ ಆ ಕಣ್ಣಮ್ಮನ ವಿಗ್ರಹವನ್ನು ನಾಶ ಮಾಡಿ ಆ ಕಣ್ಣುಗಳನ್ನು ನನ್ನ ದೇವಿಯ ಪಾದಕ್ಕರ್ಪಿಸುತ್ತೇನೆ. ನನ್ನ ತಾಯಿ ಮಾದಲಮ್ಮನ ಶಕ್ತಿ ಹೆಚ್ಚಾಗಲಿದೆ. ಆ ಕಣ್ಣಮ್ಮನ ಸಹಸ್ರ ಶಕ್ತಿಯು ಅಳಿದು ಹೋಗಲಿದೆ. ಮುಗಿಯಿತು, ಎಲ್ಲವೂ ಮುಗಿಯಿತು. ಇನ್ನು ಕೆಲವೇ ಕ್ಷಣದಲ್ಲಿ ಆ ನಾಗಿಣಿಯ ಬಲಿ. ಜೈ ಮಾದಲಮ್ಮ. ಯಾಕೆ ನಾಗಿಣಿನ ಬಲಿ ಕೊಡೋದಿಕ್ಕೆ ಈ ತರ ಯಾಕೆ ಆಗ್ತಾ ಇದೆ? ಬಾಣ ನಮ್ಮ ಕಡೆನೇ ತಿರುಗ್ತಾ ಇದೆ ಅಂತ ಅನ್ಸುತ್ತೆ. ನಾವು ಸಿಗಾಕೊಳ್ಳೋದು
ಖಂಡಿತ. ಈಗ ಏನು ಮಾಡೋದು ಉಸ್ತಾದ್? ಗುರುಗಳೇ, ಏನಾಗ್ತಿದೆ ಇಲ್ಲಿ? ದೈವ ಬಲದ ಏರ್ಪೇರ್ನಿಂದ ಇಲ್ಲೇನೋ ಅಡಚಣೆ ಆಗ್ತಾ ಇದೆ. ದೈವ ಪ್ರಶ್ನೆ ಇಟ್ಬಿಟ್ಟು ಆಮೇಲೆ ಬಲಿಪೂಜೆನ ಮುಂದುವರ್ಸೋಣ. ಆದಿಶೇಷ, ನೀನು ಮಹಾಬಲ ಪ್ರಚಂಡ, ಮಹಾಭೀಮ ಪರಾಕ್ರಮಿ. ನಿನ್ನ ಕೋಪದ ತಾಪದಿಂದ ಸಕಲ ಶಕ್ತಿಗಳನ್ನು ಸಂಹಾರ ಮಾಡುವ ಶಕ್ತಿ ಇರೋ ಮಹಾಬಲ. ನೀನು ಸಿಡಿದು ನಿಂತರೆ ಈ ಮಂತ್ರ ಬಂಧನಗಳು ನುಚ್ಚು ನೂರು. ಎದುರಿಗೆ 1000 ಶತ್ರುಗಳು ಬಂದರೂ ಅವರ ಹೆಣಗಳು ಉರುಳಿ ಹೋಗಲಿದೆ. ಸಕಲ ಭೂತಗಣದ ನಾಯಕ ಸರ್ವೇಶ್ವರ ಭೂತನಾಥನನ್ನ ಸ್ಮರಿಸು. ಎದ್ದು ಬಾ, ಶತ್ರುಗಳ ರುಂಡ ಚೆಂಡಾಡು ಬಾ. ಪರಮೇಶ್ವರ, ಶಕ್ತಿ ಕೊಡು. ದುಷ್ಟರನ್ನು ಸಂಹರಿಸಲು ಶಕ್ತಿ ಕೊಡು. ಓಂ ನಮಃ ಶಿವಾಯ. ಓಂ ಹರಾಯ ನಮಃ. ಏ ಆದಿಶೇಷ, ಇದು ಮಾದಲಮ್ಮನ ನೆಲ. ಇಲ್ಲಿ ಯಾವ ಮಹಾದೇವನು ಬರುವುದಿಲ್ಲ. ನೀನು ಯಾವ ಮಂತ್ರ ಮಾಡಿದರೂ ತಂತ್ರ ಹೂಡಿದರೂ ನೀನು ಗೆಲ್ಲಲಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿನ್ನ ದೇಹದಿಂದ ನಿನ್ನ ಆತ್ಮವನ್ನು ಹೊರಗೆ ತರಲು ಪ್ರಯತ್ನಿಸುತ್ತೇನೆ. ಅದಾದ ನಂತರ ಈ ನನ್ನ ತಲೆಯನ್ನು ತಾಯಿ ಮಾದಲಮ್ಮನ ಪಾದಕ್ಕಿಟ್ಟು ರುಂಡ ಮುಂಡವನ್ನು ಬೇರೆ ಮಾಡಿದರೆ ನನ್ನ ಆತ್ಮ ಹೊರಬರಲಿದೆ. ಅದು ನಿನ್ನ ದೇಹವನ್ನು ಸೇರಲಿದೆ. ಈ ಮಹಾಮಾಂತ್ರಿಕ ದಂಡಕನ ಆತ್ಮ ಸೇರಿದೊಡನೆ ನನ್ನ ಸರ್ವ ಶಕ್ತಿ ಮಾದಲಮ್ಮನ ಆಶೀರ್ವಾದದಿಂದ ಹೋಗಿ ಆ ಕಣ್ಣಮ್ಮನ ಕಣ್ಣನ್ನು ತೆಗೆದುಕೊಂಡು ಬರುತ್ತೇನೆ. ಆಮೇಲೆ ಅದನ್ನು ತಂದು ನನ್ನ ತಾಯಿಯ ಪಾದಕ್ಕೆ ಪಾದುಕೆಯನ್ನು ಮಾಡಿದರೆ ಆಕೆ ಸರ್ವಶಕ್ತೆ, ನಾನು ಅಮರ. ಕಪಾಲ, ಪೂಜೆಯ ಅಂತಿಮ ಸಮಯದಲ್ಲಿ ನಾನು ಬಲಿ ಎಂದ ಕೂಡಲೇ ನನ್ನ ತಲೆಯನ್ನು ಕತ್ತರಿಸು. ಸರಿ ಗುರುಗಳೇ. ತಾಯಿ ಮಾದಲಮ್ಮ, ನಿನ್ನ ಪುತ್ರನನ್ನು ಕಾಪಾಡು. ಇವಾಗ ನಿನ್ ಕಣ್ಣಿಗೆಲ್ಲ ಸರಿಯಾಗಿ ಕಾಣಿಸ್ತಾ ಇದೆಯಾ? ಯಾವಾಗ ನೋಡಿದ್ರು ವಿಜ್ಞಾನ ವಿಜ್ಞಾನ ಅಂತ ಇರ್ತೀಯಲ್ಲ. ಅಷ್ಟು ದೊಡ್ಡ ಕಬ್ಬಿಣದ ಮಚ್ಚು ಅವಳು ಕುತ್ತಿಗೆ ಹತ್ರ ಬಂದಾಗ ಹೇಗ್ ತುಂಡು ತುಂಡಾಯ್ತು ನೋಡು ಅಬ್ಬೈ. ಎಲ್ಲ ನಾವ್ ಅನ್ಕೊಂಡಂಗಿರಲ್ಲ. ನಮ್ ಕಣ್ಣಿಗೆ ಮೀರಿದ ಶಕ್ತಿ ಇನ್ನೊಂದಿರತ್ತೆ. ಆ ಶಕ್ತಿನೇ ಶಿವಾನಿನ ಬದುಕಿಸಿರೋದು ಅಂತ ತಿಳ್ಕೊ. ಸಹಸ್ರ, ಆ ವಿಷಯ ಬಿಡು. ಈಗ ಅವರು ದೈವದ ಹತ್ರ ಪ್ರಶ್ನೆ ಮಾಡ್ತಿದ್ದಾರೆ. ಅದೇನಾದ್ರೂ ಬಲಿ ಕೊಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡೋದು? ಅದನ್ನ ಹೇಗ್ ತಪ್ಸೋದು? ಇವಾಗ ಅವ್ರು ಯಾರು ನನ್ನ ಮಾತನ್ನ ನಂಬ್ತಾ ಇಲ್ಲ. ಎಲ್ಲ ದೀಪೇಶ್ವರಿ ಹೇಳಿದನ್ನ ನಂಬ್ಕೊಂಡಿದ್ದಾರೆ. ಆದ್ರೆ ಆ ದೀಪನೇ ಅಸಲಿ ಅಲ್ಲ. ಸಹಸ್ರ, ನಮ್ಗೆ ಬೇರೆ ದಾರಿ ಇಲ್ಲ. ಅದು ಎಷ್ಟೇ ಕಷ್ಟ ಆದ್ರೂ ನಾವೀ ಕಟ್ಟನ್ನ ಬಿಡಿಸ್ಕೋಬೇಕು. ನೀನು ಟ್ರೈ ಮಾಡು, ನಾನು ಟ್ರೈ ಮಾಡ್ತೀನಿ. ಸರಿ. ಅಬ್ಬಾಯ್ ಅಬ್ಬಾಯ್, ದೀಪೇಶ್ವರಿನ ದಂಡಕನೇ ತಗೊಂಡು ಹೋಗಿರ್ತಾನೆ. ದೀಪೇಶ್ವರಿ ಸಿಕ್ಕಿದ್ರೆ ಇವಾಗಿಲ್ಲಾಗೋ ಅನಾಹುತನ ನಾವು ತಡಿಬಹುದು. ಹಾಗಂತ್ಯ? ಸರಿ ಸರಿ ಸಹಸ್ರ, ನಾನು ಹೋಗಿ ದೀಪೇಶ್ವರಿನ ತಗೊಂಡ್ಬರ್ತೀನಿ. ನೀನು ಹುಷಾರು, ಯಾರ ಕಣ್ಗೂ ಕಾಣಿಸ್ಕೋಬೇಡ. ಹಾ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಕವಯ ಬಂಧನಂ. ಉಸ್ತಾದ್, ಮುಂದೇನು? देखो, तुम्हारा हाथ में वो देवी दिया हुआ शक्ति का खड्ग है, उससे
किसी को भी तुम काट सकते हो ಹಿಂದಕ್ಕೆ ಯಾರಿಗೆ ತಡೆಯಕ್ಕೆ ಆಗೋದಿಲ್ಲ तुम जाओ उसको काटो ಅಲ್ಲ ಏನು ಹೇಳ್ತಿದ್ರಿ ನೀವು ನನಗೇನು ಅರ್ಥ ಆಗ್ತಿಲ್ಲ ನನ್ನ ಹತ್ರ ದೇವಿ ಶಕ್ತಿ ಇರೋ ಖಡ್ಗ ಇದೆ ಅದರಿಂದ ಆ ನಾಗಿಣನ ಬಲಿ ಕೊಡು ಅಂತೇಳಿ ಹೇಳ್ತಾ ಇದ್ದಾರೆ ಸರಿ ಉಸ್ತಾದ್ ಜೋಯ್ಸರ ಸೂರ್ಯಾಸ್ತ ಆದಮೇಲೆ ಬಲಿ ಕೊಡೋದು ನಿಷಿದ್ಧ ಅಂತ ನಿಮಗೂ ಗೊತ್ತಿದೆ ಇವತ್ತಿನ ಪೂಜೆ ಏನಾದರೂ ಮುಂದಕ್ಕೆ ಹಾಕಿದರೆ ನಾಳೆ ಮಂಗಳವಾರ ನಾಗಗಳಿಗೆ ಶ್ರೇಷ್ಠವಾದ ವಾರ ನಾಳೆ ನಾಗ ಬಲಿ ಮಾಡೋದಕ್ಕಾಗಲ್ಲ ಶತಶೃಂಗ ಏನೋ ಹೇಳ್ತಿದ್ಯಾ ನೀನು ಹೇಳ್ತಾ ಇರೋದು ಒಂದು ಅರ್ಥ ಆಗ್ತಾ ಇಲ್ಲ ಅದೇನು ಸರಿಯಾಗಿ ಹೇಳು ನೋಡಿ ವಸಂತಣ್ಣ ಕಣ್ಣಮ್ಮನ ಕಣ್ಣು ಜೋಡಿಸಿದ ಮೇಲೂ ಕಣ್ಣಮ್ಮನ ಕಣ್ಣಲ್ಲಿ ಬರ್ತಿರೋ ರಕ್ತ ಕಣ್ಣೀರು ನಿಲ್ತಾ ಇಲ್ಲ ಈ ಊರಿಗೆ ಅಂಟಿರೋ ಶಾಪ ದೂರ ಆಗಬೇಕು ಈ ಸಂಕಟದಿಂದ ನಾವು ಪಾರಾಗಬೇಕು ಅಂತಂದರೆ ಅದಕ್ಕಿರೋದು ಒಂದೇ ದಾರಿ ಅನ್ನೋ ಗಿಣಿ ಬಲಿ ಕೊಡಬೇಕು ಜೋಯ್ಸ್ರೆ ನೀವು ಏನೇ ಲೆಕ್ಕ ಹಾಕಿದ್ರು ಅದರಲ್ಲಿ ತೋರಿಸೋ ಪರಿಹಾರ ಇದು ಒಂದೇ ಬನ್ನಿ ಹೋಗೋಣ ವಸಂತಣ್ಣ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದಮೇಲೆ ನಾವೇನು ಮಾಡೋಕ್ಕಾಗತ್ತೆ ಎಲ್ಲ ದೈವಿಚ್ಛೆ ಬನ್ನಿ ಹೋಗೋಣ ಇಷ್ಟು ದಿನ ನಾನು ಇದನ್ನೆಲ್ಲ ಮನುಷ್ಯ ಮಾಡ್ತಾ ಇರೋದು ಅಂತ ಅನ್ಕೊಂಡಿದ್ದೆ ನಮ್ಮ ಊರಿನ ಜನರ ದಿಕ್ ತಪ್ಪಿಸೋದಕ್ಕೆ ಯಾರೋ ಬೇಕು ಅಂತ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೆ ಇಲ್ಲ ಇದನ್ನೆಲ್ಲ ಮೀರಿದ ಇನ್ನೊಂದು ಶಕ್ತಿ ಇದೆ ಇದು ನನಗೆ ಅರ್ಥ ಆಗಿರಲಿಲ್ಲ ಅಷ್ಟೇ ಅರ್ಥ ಆಗೋದಕ್ಕೆ ಇಷ್ಟು ದಿನ ತಗೋತು ಅವತ್ತು ಶಿವಾನಿ ನನಗೆ ತ್ರಿಶೂಲ್ ಕಾಣೆ ಆಗಿದ ಬಗ್ಗೆ ಹೇಳಿದ್ಲು ನಾನು ತ್ರಿಶೂಲ್ನ ಹುಡ್ಕೊಂಡು ದಂಡಕ ಇರೋ ಕಾಡಿಗೆ ಹೋದೆ ಅಲ್ಲಿ ತ್ರಿಶೂಲ್ ಇದ್ದ ತ್ರಿಶೂಲ್ ಜೊತೆ ಆ ದಂಡಕನೂ ಇದ್ದ ನಾನು ತ್ರಿಶೂಲ್ನ ಕರ್ಕೊಂಡು ಬರಬೇಕಾದ್ರೆ ಏನೋ ಆಯಿತು ಆದರೆ ಅದೇನು ಅಂತ ನೆನಪಾಗ್ತಿಲ್ಲ ಅಂದರೆ ನನ್ನ ಮೇಲೂ ಯಾವುದೋ ಮಂತ್ರ ಪ್ರಯೋಗ ಆಯಿತಾ ಹೌದು ಇದಿಷ್ಟು ದಿನ ಯಾಕೆ ನನಗೆ ಅರ್ಥ ಆಗಲಿಲ್ಲ ಇದಕ್ಕೆಲ್ಲ ಮೀರಿದ ಇನ್ನೊಂದು ಶಕ್ತಿ ಇದೆ ಈ ಊರಲ್ಲಿ ಏನೋ ಒಂದು ಶಕ್ತಿ ಇದೆ ಅದಕ್ಕೆ ಇವರೆಲ್ಲ ಹೀಗೆ ಆಡ್ತಿರೋದು ಈಗ ನಾನೇನು ಮಾಡಬೇಕು ದೀಪೇಶ್ವರಿ ಸಿಕ್ಕಿದ್ರೆ ತ್ರಿಶೂಲ್ ಸಿಗ್ತಾನೆ ತ್ರಿಶೂಲು ದೀಪೇಶ್ವರಿ ಸಿಕ್ಕಿದ್ರೆ ಅಲ್ಲಿ ಆಗ್ತಿರೋ ಅನಾಹುತನ ತಪ್ಪಿಸ್ಬೋದು ಹೌದು ಏನಾದರೂ ಆಗಲಿ ತ್ರಿಶೂಲ್ ಮತ್ತು ದೀಪೇಶ್ವರಿನ ನಾನು ನಮ್ಮೂರಿಗೆ ಕರ್ಕೊಂಡು ಹೋಗಲೇಬೇಕು ಸಮಯ ಸನ್ನಿಹಿತವಾಗುತ್ತಿದೆ ತಾಯೇ ನನ್ನ ಆತ್ಮವನ್ನು ಇವನ ದೇಹಕ್ಕೆ ಸೇರಿಸುವ ಹೊತ್ತಾಯಿತು ಇದಾದ ತಕ್ಷಣ ಆ ಕಣ್ಣೂರಿಗೆ ನುಗ್ಗಿ ಕಣ್ಣಮ್ಮನ ಕಣ್ಣನ್ನು ತಂದು ನಿನ್ನ ಪಾದಕ್ಕಿಡುತ್ತೇನೆ ತಾಯೇ ಓಂ ಮಾದಲಮ್ಮಾಯ ನಮಃ ಏ ದುಷ್ಟ ಏನು ಮಾಡಲು ಹೊರಟಿದ್ಯಾ ಆದಿಶೇಷ ಈ ಜನ್ಮದ ಮಾನವ ರೂಪಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನನ್ನ ಆತ್ಮವನ್ನು ನಿನ್ನ ದೇಹಕ್ಕೆ ಸೇರಿಸುತ್ತೇನೆ ಆಮೇಲೆ ನೀನು ತ್ರಿಶೂಲಲ್ಲ ದಂಡಕ ಈ ಮಾದಲಮ್ಮನ ವರಪುತ್ರ ದಂಡಕ ಏ ದಂಡಕ ನಿನ್ನಲ್ಲಿ ಏನೇ ಕನಸಿದ್ದರು ಎಷ್ಟೇ ಪ್ರಯತ್ನ ಪಟ್ಟರು ಯಾವುದೂ ನೆರವೇರುವುದಿಲ್ಲ ಅಮರತ್ವವನ್ನು ಆಸೆ ಪಟ್ಟವರು ಈ ಪ್ರಪಂಚದಲ್ಲಿ ಯಾರೂ ಉಳಿದಿಲ್ಲ ಎಲ್ಲರೂ ನಾಶವಾಗಿ ಹೋಗಿದ್ದಾರೆ
ಇವರೆಲ್ಲರ ಸಾಲಿಗೆ ನನ್ನನ್ನು ಸೇರಿಸಬೇಡ ಆದಿಶೇಷ. ಈ ದಂಡಕ ಅಮರನಾಗುವವನು. ತಾಯಿ ಮಾದಲಮ್ಮ ಈ ಜಗತ್ತನ್ನು ಆಳುವ ಹೊತ್ತಿಗೆ ಸೇನಾಧಿಪತಿಯಾಗುವವನು. ಇಂಥ ಕನಸುಗಳನ್ನು ಕಂಡವರು ಯಾರು ಉಳಿದಿಲ್ಲ. ಹಿರಣ್ಯಕಶ್ಯಪ, ಶುಂಭ, ನಿಶುಂಭ, ಭಸ್ಮಾಸುರ, ಮಹಿಷಾಸುರ, ಮೂಕಾಸುರ, ಹೀಗೆ ಹೇಳುತ್ತಾ ಹೋದರೆ ದೊಡ್ಡ ರಾಕ್ಷಸರ ಪಟ್ಟಿಯೇ ಇದೆ. ಏ ದಂಡಕ, ನೀನು ಎಷ್ಟೇ ಮೆರೆದರೂ ನಿನ್ನನ್ನು ನಾಶ ಮಾಡಲು ಭಗವಂತ ಯಾರನ್ನಾದರೂ ಕಳಿಸಿಯೇ ಕೊಡುತ್ತಾನೆ. ತಾಯಿ ಮಾದಲಮ್ಮ, ಇದೇನು ಅಳುವ ಸದ್ದು? ಇವನನ್ನು ಕಾಪಾಡಲು ಯಾರಾದರೂ ಬಂದಿರಬಹುದೇ? ಬಂದಾಯ್ತಲ್ಲ. ನೋಡಿ, ಇವೆಲ್ಲ ಈಗ ಮಾಡೋ ತಪ್ಪು ಮತ್ತೆ ಕಣ್ಣೂರನ್ನ ವಿನಾಶದ ಕಡೆ ಕರ್ಕೊಂಡು ಹೋಗುತ್ತೆ. ಏಯ್ ಮುಚ್ಚೆ ಬಾಯಿ. ಈಗ ನೀನು ಮಾತು ಕೇಳಿದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಬೇರೆ ಇನ್ನೊಂದಿಲ್ಲ. ನನ್ನ ಹತ್ರ ಮಹಾದೇವಿ ಆಶೀರ್ವಾದ ಮಾಡಿರೋ ಖಡ್ಗ ಇದೆ. ಅದನ್ನು ಬಳಸಿದ್ರೆ ಬಳ್ಳಿಯಿಂದ ಕಾಯಿ ಕಿತ್ತಷ್ಟು ಸುಲಭವಾಗಿ ಇವಳು ಕತ್ತನ್ನ ಕತ್ತರಿಸಬಹುದು. ನಡೆದು ಹೋಗ್ಲಿ ನಾಗಬಲಿ, ನೆತ್ತರು ಚಿಮ್ಲಿ, ಕಣ್ಣಮ್ಮನ ರಕ್ತ ಕಣ್ಣೀರು ನಿಲ್ಲಿ. ಈ ಊರಿಗಂಟಿರೋ ಶಾಪ ದೂರ ಆಗ್ಲಿ. ಈ ಊರಿನ ನನ್ನ ಪ್ರೀತಿ ಜನರ ಹತ್ರ ನಾ ಬೇಡ್ಕೋತಾ ಇದ್ದೀನಿ. ಹೋದ ಜನ್ಮದಲ್ಲಿ ಕತ್ತು ಕತ್ತರಿಸಿದ ಪಾಪಿ ಇವಳು. ಈ ಜನ್ಮದಲ್ಲಾದ್ರೂ ಇವಳು ಕತ್ತು ಕತ್ತರಿಸೋದಕ್ಕೆ ನನ್ಗೊಂದು ಅವಕಾಶ ಮಾಡಿಕೊಡಿ. ಈ ಊರಿನ ಶಾಪ, ಈ ಊರಿನ ಸಂಕಟ ಎಲ್ಲ ಕಳೆದೋಗುತ್ತೆ ಅಂತಂದ್ರೆ ನಿನ್ ಕೈಯಿಂದಾನೇ ಈ ಬಲಿ ನಡೀಲಿ. ಅಭಯ್, ನನ್ನನ್ನು ಬಂಧಿಸುತ್ತೇನೆ ಎಂದು ಬೆದರಿಸಿದವನು, ನಿನ್ನ ಆತ್ಮಕ್ಕೆ ಒಂದಿಷ್ಟು ದಿನ ದೇಹವಾದವನು. ಅಭಯ್, ನಿನಗೆ ಒಂದು ವಿಷಯ ಗೊತ್ತಾ? ನಿನ್ನ ದೇಹದಲ್ಲಿ ಇವನ ಆತ್ಮಕ್ಕೆ ಜಾಗ ಕೊಟ್ಟ ಹಾಗೆ ನನ್ನ ಆತ್ಮವನ್ನು ಇವನ ದೇಹಕ್ಕೆ ಸೇರಿಸುತ್ತಿದ್ದೇನೆ. ಇದು ಈ ದಂಡಕನವನ ತಾಯಿ ಮಾದಲಮ್ಮನ ನೆಲ. ನೀನು ಏನು ಮಾಡಿದರೂ ಇಲ್ಲಿ ಪ್ರಯೋಜನಕ್ಕೆ ಬರುವುದಿಲ್ಲ. ಮಹಾಶಕ್ತಿವಂತ ಈ ಆದಿಶೇಷನನ್ನೇ ಬಂಧಿಸಿದ ನನಗೆ ನೀನ್ಯಾವ ಲೆಕ್ಕ? ನಿನ್ನ ಕಣ್ಣೆದುರಿಗೆ ಇವನ ದೇಹಕ್ಕೆ ನನ್ನ ಆತ್ಮವನ್ನು ಹೇಗೆ ಸೇರಿಸುತ್ತೇನೆ ನೋಡು. ಜೈ ಮಾದಲಮ್ಮ. ಬಾ ತ್ರಿಶೂಲ್. ತಾಯೇ ಮಾದಲಮ್ಮ, ನಿನ್ನ ನೆಲದಲ್ಲಿ ನಿನ್ನ ಮಗನಿಗೆ ಸೋಲೆ. ಏನಾದರೂ ಮಾಡುತ್ತಾಯೇ? ಕಾಪಾಡುತ್ತಾಯೇ? ಜೈ ಮಾದಲಮ್ಮ.
ಉದಾರ ಆಳ ತಾಯಿ ಮಾದಲಮ್ಮ, ಈ ಶತ್ರು ನಮ್ಮ ನೆಲದಲ್ಲಿ ಕಾಲಿಟ್ಟೊಡನೆ ನಮ್ಮವರ ಸಾವಾಗುತ್ತಿದೆ ತಾಯೇ. ಮೊದಲು ಇವನ ಸಾವಾಗಬೇಕು. ಅದಾದರೆ ಮಾತ್ರ ನಾವು ನಮ್ಮ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯ. ಜೈ ಮಾದಲಮ್ಮ.